ನಿನ್ ಪ್ರಸಾದದಲ್ಲಿ ತುಂಬಾ ಶಕ್ತಿ ಇದೆ ಅಮ್ಮ. ಈ ಶಕ್ತಿ ಎಲ್ಲರಲ್ಲೂ ಇರಲ್ಲ. ಎಲ್ಲ ನಿಮ್ಮ ಆಶೀರ್ವಾದ ಅಮ್ಮವ್ರೆ. ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಯಾಕೆ ಇರಲಿ ಅನ್ನೋದೇ ನನ್ನ ಆಸೆ. ನಿಮ್ಮ ಆಶೀರ್ವಾದದಿಂದ ನನ್ನ ಗಂಡಂಗೆ ಒಳ್ಳೇದಾದ್ರೆ ನಂಗೆ ಅಟೇ ಸಾಕು. ಇವತ್ತು ನಾನು ನಿನ್ನ ಭಕ್ತಿ ನೋಡಿದೆ. ನಿನ್ನ ಮನಸ್ಸಲ್ಲಿರೋಷ್ಟು ಭಕ್ತಿನ ನಾನು ಯಾರಲ್ಲೂ ಕಂಡಿಲ್ಲಮ್ಮ. ನಿನ್ನ ಭಕ್ತಿ ಫಲ, ನಿನ್ನ ಪೂಜೆ ಫಲ ಆಗ್ಲೇ ನಿನ್ನ ಗಂಡಂಗೆ ಸಿಕ್ಕಾಗಿದೆ. ಅಮ್ಮವ್ರೆ, ಗೌರಮ್ಮನ ಪೂಜೆ ಮಾಡಿದ್ರೆ ಗಂಡಂಗೆ ಒಳ್ಳೇದಾಯ್ತದೆ ಅಂತ ನೀವೇ ಹೇಳಿದ್ರಿ. ನನ್ ಯಾಕೆ ನನ್ನ ಗಂಡನ ಪಿರುತಿ ಹೆಚ್ಚಾಯ್ತದಲ್ವಾ? ಖಂಡಿತ ಸಿಗುತ್ತಮ್ಮ. ಮಲ್ಲಿ, ರಾಧಾ, ರಾಧಾ ಹೆಂಗಿದ್ಯೆ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನಾನು ಸಂಜೆಗೆ ಇವ್ನಿ. ಬಾ ಕುಂತ್ಕೋ. ತಗೋ, ನಮ್ಮನೆ ಮದ್ವೆ ಖಂಡಿತ ಬರ್ಬೇಕು. ಆತು, ಬರ್ತೀನಿ. ಬೇಡ, ನೀನ್ ಬರ್ಬೇಡ. ಯಾಕೆ? ಮತ್ತೆ ಬರ್ತೀನಿ ಅಂತೀಯಾ? ಬರ್ತೀವಿ ಅನ್ನು. ನೀನೊಬ್ಳೆ ಅಲ್ಲ, ನಿನ್ ಗಂಡನ್ನು ಕರ್ಕೊಂಡ್ ಬರ್ಬೇಕು. ಓ, ಆತು, ಸರಿ. ನಾನಿನ್ ಬರ್ಲಾ? ಎಲ್ಲಿಗೋ ಹೊರಟೆ? ನನ್ನ ರೂಮ್ಗೆ ಹೋಗ್ತಾ ಇದ್ದೀನಿ. ನಿನ್ ರೂಮ್ಗೆ ಹೋಗಿ ಏನ್ ಮಾಡ್ತೀಯಾ? ಅಯ್ಯೋ, ಇದೇನು ಯಜಮಾನ್ರೆ ಹೆಂಗೆ ಹೇಳ್ಬಿಟ್ರಿ ನೀವು? ಅವ್ರೇನು ಬ್ಯಾರೆ ಕೊನೆಗೆ ಹೋಗಕ್ಕಾಯ್ತದ? ಶ್ರಾವಣಿಯವರು ಪೂಜೆ ಮಾಡೋದಕ್ಕೆ ತಾನೇ ಇವ್ರ ಜೀವ ಉಳ್ಕೊಂಡಿದ್ದು. ಅಂದ್ಮ್ಯಾಕೆ ಇವರು ಅವರಿಂದನೇ ಹೋಗ್ಬೇಕಲ್ವೇ? ಜೀವನ ಪೂರ್ತಿ ಮಕ್ಕಳಿಲ್ದೇನೆ ಅವಳು ಕೊರಗಬೇಕು ಅನ್ನೋದೇ ನಿನ್ನ ಆಸೆನಾ? ಒಂದು ಹೆಂಗಸು ನಿನ್ನ ಮಗುನ ಹೆತ್ ಕೊಡ್ತಾಳೆ ಅಂದ್ಮೇಲೆ ಅದ್ರಲ್ಲಿ ತಪ್ಪೇನಿದೆ? ಆ ಮಗು ಇಲ್ಲೇ ಹುಟ್ಟುತ್ತೆ, ಇಲ್ಲೇ ಬೆಳೆಯುತ್ತೆ. ಅಂದಮೇಲೆ ಆ ಮಗು ನಿನಗೂ ಶ್ರಾವಣಿಗೆ ಸೇರಿದ್ದಾನೆ. ಸುಮ್ಮನೆ ಆ ಹುಡುಗಿ ಕೋಣೆಗೆ ಹೋಗು. ಏ ಮಲ್ಲಿ, ಅದನ್ನ ನಾನು ನೀನ್ ತಿನ್ನಕ್ಕೆ ಅಂತ ತಂದೀವ್ನಿ, ಅಲ್ಲಿ ಮಡ್ಗಕ್ಕಲ್ಲ. ಅದೇಂಗ್ ತಿನ್ನಕ್ಕಾಯ್ತದೆ? ಅವ್ರು ಬಂದ್ಮ್ಯಾಕೆ ಅವ್ರಿಗೂ ಕೊಟ್ಟು ಆಮ್ಯಾಕೆ ತಿಂತೀನಿ. ಓ, ಗಂಡ ಅಂದ್ರೆ ಆಟೊಂದ್ ಭಕ್ತಿನಾ? ಹೌದು. ಮತ್ತೆ ನಿಂಗೊಂದು ವಿಷಯ ಗೊತ್ತಾ? ನಮ್ಮವ್ವ ನಮ್ಮ ಅಪ್ಪಯ್ಯ ಊಟ ಮಾಡಕ್ ಮುಂಚೆ ಒಂದಿನನೂ ಊಟನೇ ಮಾಡಿಲ್ಲ. ಅವ್ವ ಅಷ್ಟು ಪಿರುತಿ ಮಾಡೋದಕ್ಕೆನೆಯ ನಮ್ಮ ಅಪ್ಪಯ್ಯಂಗೂ ಅವನ್ ಕಂಡ್ರೆ ಅಷ್ಟೇ ಪಿರುತಿ. ಆ ಹುಡುಗಿ ಇದ್ದಾಳಲ್ಲ, ಕಲ್ಲನ್ನು ಕೂಡ ಮಾತಾಡ್ತಾಳೆ. ಸುಮ್ಮನೆ ಅವಳು ಕೋಣೆಗೆ ಹೋಗೋ, ಮಿಕ್ಕಿದ್ದು ತಾನಾಗೆ ನಡ್ಬೋದು. ಸರಿ ಆಯ್ತು, ನೀನ್ ಅವ್ರು ಬಂದ್ಮೇಕೆನೆ ಊಟ ಮಾಡು, ಆಯ್ತಾ? ಅವ್ರಿವತ್ತು ಬಂದ್ರೆ ಸಾಕು. ಇವತ್ತವ್ರ ಕೈಯಾರೆ ಕುಂಕುಮ ಇಡ್ಸ್ಕೊಂಡು ಅವ್ರ ಹತ್ರ ಆಶೀರ್ವಾದ ತಕೊಂಡು ಇಬ್ರು ಜೊತೆಯಾಗಿ ಊಟ ಮಾಡ್ತೀವಿ. ಏ ಕಳ್ಳಿ. ಹಠಮಾರಿ ಅಂದ್ರೆ ಹಠಮಾರಿ, ನೀನ್ ಅನ್ಕೊಂಡೆ ಸಾಧಿಸ್ಕೊಂಡೆ ಅಲ್ವಾ? ಸರಿ, ಈಗ ನಾವು ಹೋಯ್ತೀನಿ, ನೀವು ಊಟ ಮಾಡು. ಇವತ್ತು ನೀವು ಬಂದೇ ಬರ್ತೀರಾ ಅಂತ ನನಗೆ ಸಂದ ಗೊತ್ತಿತ್ತು. ಇವತ್ತು ಗೌರಿ ಪೂಜೆ, ಸೋಬ್ನಾಗಿ 2 ದಿನ ಆದರೂ ನೀವಿನ್ನೂ ಕುಂಕುಮನೇ ಹಚ್ಚಿಲ್ಲ. ಅದಕ್ಕೆ ಇವತ್ತಾದರೂ ಈ ಶಾಸ್ತ್ರನ ಪೂರ್ತಿ ಮಾಡಿ ತಕೊಳ್ಳಿ. ಬೆಂಕಿಯ ಮಡಿಲಲ್ಲಿ